ಹಾಯ್ ಫ್ರೆಂಡ್ಸ್, ಇವತ್ತು ಸಂಡೇ ವ್ಲಾಗು. ಇವಾಗ ಟೈಮ್ ಬಂದ್ಬಿಟ್ಟು 11 ಕಾಲ ಆಗಿದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಇವತ್ತು ಮನೇಲಿ ಏನೂ ಮಾಡಲಿಲ್ಲ. ಯಾವಾಗಲೂ ವೀಕ್ಲಿ ಅಂತಂತಂದರೆ ಸಂಡೇಸ್ ನಮ್ಮ ಮನೆಯಲ್ಲಿ ಔಟ್ಸೈಡೇ ಇರುತ್ತೆ. ಯಾವಾಗಾದರೂ ರೇರು ಮನೇಲಿ ಮಾಡೋದು, ಇಲ್ಲ ಅಂತಂದರೆ ಒಂದೊಂದು ಸತಿ ಬ್ರೆಡ್ ಆಮ್ಲೆಟು ಈ ಥರ ಎಲ್ಲ ಇರುತ್ತೆ. ಸೊ ಇವತ್ತು ನಮ್ಮ ಹಸ್ಬೆಂಡು ಬೆಳಗ್ಗೆನೇ ಹೋಗಿ ತಟ್ಟೆ ಇಡ್ಲಿ ತೊಗೊಬಂದಿದ್ದಾರೆ. ಇವಾಗೆಲ್ಲ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದಾರೆ. ಸೊ ನಾನು ಬ್ರೇಕ್ಫಾಸ್ಟ್ ಮಾಡಬೇಕು. ಅದಕ್ಕೆ ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಬಿಟ್ಟು ಬ್ಲಾಗ್ ಮಾಡ್ತಾಯಿದ್ದೀನಿ. ಇದು ತಟ್ಟೆ ಇಡ್ಲಿ ಬಂದ್ಬಿಟ್ಟು ದೊಂಬ್ಳೂರಲ್ಲಿ ತುಂಬಾ ಫೇಮಸ್ಸು, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಅದಕ್ಕೆ ಕಾಂಬಿನೇಷನ್ ಆಗಿ ಇಲ್ಲಿ ಒಣಗಿದ ಕೊಬ್ಬರಿ ಚಟ್ನಿ ಮಾಡಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಆ ಚಟ್ನಿ ತಟ್ಟೆ ಇಡ್ಲಿಗೆ. ಹಾಗೆ ಇಲ್ಲಿ ಸಾಂಬಾರು ಕೂಡ ಕೊಟ್ಟಿದ್ದಾರೆ. ಸೊ ಬೆಳಿಗ್ಗೆನೇ ಹೋಗಿ ತೊಗೊಬಂದಿದ್ದಾರೆ. ಇವಾಗೆಲ್ಲ ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಆದಮೇಲೆ ಸ್ವಲ್ಪ ಕ್ಲೀನಿಂಗ್ ಇದೆ. ಇವತ್ತು ಸಂಡೇ ಅಲ್ವಾ, ಬೆಡ್ ಬ್ರೆಡ್ಶೀಟ್ ಎಲ್ಲ ಚೇಂಜ್ ಮಾಡೋದಿದೆ. ಸೊ ಅದೆಲ್ಲ ಮಾಡಿಕೊಂಡು ಮತ್ತೆ ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡಬೇಕು. ಸೊ ಅಡುಗೆ ಏನು ಮಾಡಬೇಕು ಅಂತ ಏನೂ ಪ್ಲ್ಯಾನ್ ಇಲ್ಲ, ನೋಡೋಣ. ಇವತ್ತು ವ್ಲಾಗ್ ಹೇಗೆ ಹೋಗುತ್ತೆ ಮತ್ತು ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇಲ್ಲಿ ಮಧ್ಯಾಹ್ನ ಅಂದರೆ ಸಂಡೇ ಮಧ್ಯಾಹ್ನ ಎಲ್ಲ ಕೆಲಸ ಎಲ್ಲ ಆಯಿತು. ಸೊ ಇಲ್ಲಿ ಮೇಘನ ಬಂದುಬಿಟ್ಟು ಪ್ಯಾಕ್ ಹಾಕ್ಕೊಂಡಿದ್ದಾಳೆ. ಪ್ಯಾಕ್ ಬಂದುಬಿಟ್ಟು ಇದು ಸ್ವಲ್ಪ ಅರಶಿನ ಪುಡಿ ಹಾಗೆ ಅಕ್ಕಿ ಹಿಟ್ಟು ಎರಡನ್ನೂ ಕಲಿಸ್ಕೊಂಡು ಪ್ಯಾಕ್ ಹಾಕ್ಕೊಂಡಿದ್ದಾಳೆ. ಮತ್ತು ಕಣ್ಣಿಗೆ ಬಂದುಬಿಟ್ಟು ರೋಸ್ ವಾಟರ್ ಹಾಕಿ ಬಡ್ಡಲ್ಲಿ ಹಾಕ್ಕೊಂಡಿದ್ದಾಳೆ. ಸೊ ಅಲ್ಲಿ ಒಬ್ಬಳು ಮೇಘನ ಆ ಥರ ಮಲಗಿದ್ದಾಳೆ ಪ್ಯಾಕ್ ಹಾಕ್ಕೊಂಡು. ಇಲ್ಲಿ ನಮ್ಮ ಹಸ್ಬೆಂಡ್ಗೆ ನಾನು ಹೇರ್ ಕಲರ್ ಹಾಕ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ಹೇರ್ ಕಲರು ನಿಮಗೆ ಇದು ತೋರಿಸ್ತೀನಿ. ಇದು 3 ತಿಂಗಳು ಅಂದರೆ ನಮ್ಮ ಹಸ್ಬೆಂಡಿಗೆ ಇವಾಗ ಹಾಕಿದ್ರೆ ಮತ್ತೆ ನಾನು 3 ಮಂತ್ಸ್ಗೆ ಒಂದು ಸತಿನೇ ಹಾಕೋದು. ಕಲರ್ ಅಷ್ಟು ಬೇಗ ಹೋಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇದು ಒಂದು 30 ರೂಪಾಯಿ ಇರಬೇಕು ಒಂದು ಪ್ಯಾಕೆಟು, ಸಾಕಾಗುತ್ತೆ ಗಂಡಸ್ರಿಗಾದ್ರೆ ಒಂದು ಪ್ಯಾಕೆಟು. ಯಾವಾಗಲೂ ಅಷ್ಟೇ ನಾನು 3 ತಿಂಗ್ಳಿಗೆ ಒಂದೇ ಸತಿ ಹಾಕೋದು. ಇದು ತುಂಬ ಚೆನ್ನಾಗಿ ಬರುತ್ತೆ. ಕೆಲವರೆಲ್ಲ ಒಂದು ತಿಂಗಳು ಹಾಕೊತಾರೆ, ಆದರೆ ಇದು ಮಾತ್ರ 3 ತಿಂಗ್ಳಿಗೆ ಒಂದೇ ಸತಿ ಹಾಕೋದು. ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಸೊ ಫೋನು ನಮ್ಮ ಅಮ್ಮನ ಹತ್ರ ಮಾತಾಡಿಕೊಂಡು ನಾನು ಹಾಗೆ ನಮ್ಮ ಯಜಮಾನಿಗೆ ಕಲರ್ ಹಾಕ್ತಾಯಿದ್ದೀನಿ. ಇದು 1 ಅವರ್ ಬಿಡಬೇಕು. ಇದು ನಾರ್ಮಲ್ ನೀರಲ್ಲೇ ಕಲಿಸ್ಕೊಂಡು ಇದನ್ನು ಅಪ್ಲೈ ಮಾಡಿಬಿಟ್ರೆ ನೀಟಾಗಿ ರೂಟ್ಸ್ಗೆ ಮತ್ತು ಏರ್ ಫುಲ್ಲು ಅಪ್ಲೈ ಮಾಡಿಬಿಟ್ಟು 1 ಅವರ್ ಬಿಟ್ಬಿಟ್ಟು ಸ್ವಲ್ಪ ಕಂಡೀಷ್ನರ್ ಹಾಕಬೇಕು. ಯಾವುದೇ ಕಾರಣಕ್ಕೂ ನೀವು ಯಾವಾಗಲೇ ಆಗಲಿ ಹೇರ್ ಕಲರ್ ಹಾಕಿದಾಗ ನೀವು ಶಾಂಪೂ ಹಾಕಬಾರ್ದು. ಸೊ ಇದು ಬಂದ್ಬಿಟ್ಟು ನಾನು ನೈಟಿಗೆ ಡಿನ್ನರ್ಗೆ ಮೆಂತ್ಯ ಚಪಾತಿ ಮಾಡ್ತಾಯಿದ್ದೀನಿ. ಮೆಂತ್ಯ ಚಪಾತಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದಲ್ವ. ಸೊ ಇದರಲ್ಲೇ ಎಲ್ಲ ಪದಾರ್ಥಗಳು ಹಾಕಿದ್ದೀನಿ. ಇದು ಮಕ್ಕಳಿಗೆ ಹಾಗೆ ತುಪ್ಪ ಹಾಕ್ಕೊಟ್ರು ತುಂಬ ಹೆಲ್ತ್ಗೆ ಒಳ್ಳೆಯದು. ಮೆಂತ್ಯ ಸೊಪ್ಪು ಮತ್ತು ಗೋಧಿ ಹಿಟ್ಟು, ಜೀರಿಗೆ ಬಂದ್ಬಿಟ್ಟು ಶುಂಠಿ, ಇದೆಲ್ಲ ಡೈಜೆಷನ್ಗೆ ತುಂಬಾ ಒಳ್ಳೆಯದು. ಸೊ ಏನಾದರೂ ಬೇಕು ಚಟ್ನಿ ಅಂತಂದರೆ ಇದು ನೀವು ಕಡಲೆಕಾಯಿ ಚಟ್ನಿ ಇಲ್ಲ ಹುರ್ಗಡ್ಲೆ ಚಟ್ನಿ, ಟೊಮೊಟೊ ಚಟ್ನಿ ಮಾಡ್ಕೋಬೋದು. ಇಲ್ಲಿ ನಾನು ಎಲ್ಲ ಉಂಡೆಗಳನ್ನ ಮಾಡ್ಕೊತಾ ಇದ್ದೀನಿ. ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಥರ ಒಂದೇ ಸತಿ ಉಂಡೆಗಳು ಮಾಡಿಕೊಂಡು ಎಣ್ಣೆ ಹಾಕಿ ಇಟ್ಕೊಂಡ್ಬಿಟ್ರೆ ಬೇಕಾದ್ರೆ ಬಿಸಿ ಹಾಗೆ ಒಬ್ಬೊಬ್ಬರಿಗೆ ಸುಟ್ಟಿ ಹಾಕ್ಬೋದು. ಸೊ ನಮ್ಮನೇಲಿ ನಾನು ಹಂಗೆ ಮಾಡೋದು ಚಪಾತಿ. ಒಂದೊಂದು ಸತಿ ತುಂಬ ಲೇಟಾಗಿ ಹೋಗ್ಬಿಟ್ರೆ ನಾನು ಚಪಾತಿ ಸುಟ್ಬಿಟ್ಟು ಹಾಟ್ ಬಾಕ್ಸಲ್ಲಿ ಹಾಕ್ಕೊಂಡು ಎಲ್ಲರೂ ಒಂದೇ ಸತಿ ಊಟಕ್ಕೆ ಕೂತ್ಕೊತೀವಿ. ಇಲ್ಲ ಅಂತಂದರೆ ಬಿಸಿ ಅಂತಂದರೆ ಈ ಚಳಿ ಸೀಸನ್ಗೆ ಬಿಸಿ ತಿಂದರೆ ಚೆನ್ನಾಗಿರುತ್ತಲ್ವ. ಅದಕ್ಕೆ ನಾನು ಒಬ್ಬೊಬ್ರಿಗೆ ಹಾಗೆ ಸುಟ್ಕೊಡ್ತಾಯಿದ್ದೀನಿ. ನಾನೇ ಸುಟ್ಕೊಡ್ತಾಯಿದ್ದೀನಿ. ಕೆಲವೊಂದು ಸತಿ ಮೇಘನಾಗಲಿ ಮೋನಿಶ್ ಆಗಲಿ ಸುಡ್ತಾರೆ. ಸೊ ಇಲ್ಲಿ ನೀವೇ ಕೂತ್ಕೊಳ್ಳಿ ನಾನೇ ಮಾಡ್ತೀನಿ ಅಂತಂದ್ಬಿಟ್ಟು ನಾನೇ ಮಾಡ್ಕೊತಾ ಇದ್ದೀನಿ ಎಲ್ಲನೂ. ಇದಕ್ಕೆ ಬಂದ್ಬಿಟ್ಟು ಮೆಂತ್ಯ ಸೊಪ್ಪು ಹಾಗೆ ಜೀರಿಗೆ, ಶುಂಠಿ ಹಾಕಿದ್ದೀನಿ. ಮತ್ತು ಸ್ವಲ್ಪ ಗರಂ ಮಸಾಲ ಪುಡಿ ಹಾಕಿದ್ದೀನಿ, ಅರಿಶಿನ ಪುಡಿ, ಇದೆಲ್ಲ ಹಾಕ್ಕೋಬೇಕು. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಚಪಾತಿ ಎಲ್ಲ ನೀಟಾಗಿ ಒಂದೊಂದೇ ಸುಟ್ಕೊತಾ ಇದ್ದೀನಿ. ಮತ್ತು ಇದು ಹಾಗೆ ಅದ್ರ ಮೇಲೆ ಸ್ಟವ್ ಮೇಲೆ ಹಾಕಿ ಸುಟ್ಟರೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಒಂದು ಟ್ರೈ ಮಾಡ್ತಾಯಿದ್ದೀನಿ. ಸೊ ಹಾಗೂ ಮಾಡ್ಬೋದು, ಅಂದರೆ ವಿತೌಟ್ ಆಯಿಲ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಅದನ್ನು ನಮ್ಮ ಯಜಮಾನ್ರಿಗೆ ಹಾಗೆ ಮಾಡೋಣ ಅಂತಂದ್ಬಿಟ್ಟು ವಿತೌಟ್ ಆಯಿಲಲ್ಲಿ ಮಾಡಿದೆ, ಚೆನ್ನಾಗಿ ಬಂತು. ಇವಾಗ ಈ ತವ ಮೇಲೆ ಹಾಕಿ ಸುಡ್ತಾಯಿದ್ದೀನಿ ನಾನು ಒಂದೊಂದೇ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ 2 ಕಡೆ ಕೆಂಪಗಾಗೋವರೆಗೂ ಸುಟ್ಕೊತಾ ಇದ್ದೀನಿ. ನೀವು ಬೇಕು ಅಂತಂದರೆ ಬೆಣ್ಣೆ, ತುಪ್ಪ ಯಾವುದ್ರಲ್ಲಾದರೂ ಸುಟ್ಕೊಬೋದು. ಅದರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಇದನ್ನು ನೀವು ಲಂಚ್ ಬಾಕ್ಸ್ಗಲ್ಲಾದರೂ ಹಾಕ್ಕೊಡ್ಬೋದು, ತುಂಬ ರುಚಿಯಾಗಿರುತ್ತೆ. ಇದು ನಾನು ನೈಟ್ ಡಿನ್ನರ್ಗೋಸ್ಕರ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬಿಸಿ ಚಪಾತಿ ರೆಡಿಯಾಗಿದೆ. ನಾನು ಟೊಮೊಟೊ ಚಟ್ನಿ ಮಾಡ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿದ್ರೆ ಎಷ್ಟು ಕಲರ್ಫುಲ್ಲಾಗಿದೆ ಅಂತಂದ್ಬಿಟ್ಟು. ಸೊ ಇಲ್ಲಿ ಬಂದ್ಬಿಟ್ಟು ನಾನು ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಾನು ಸಿಹಿ ಕಹಿ ಚಂದ್ರ ಅವ್ರನ್ನ ಮೀಟ್ ಆಗೋದಕ್ಕೆ ಹೋಗಿದ್ದೆ, ರೆಸಿಪಿ ಮಾಡೋದಕ್ಕೆ.
ಫೈನಲಿ ಗಿಫ್ಟ್ ಎಲ್ಲ ನಾನು ನಿಮ್ಮ ಮುಂದೆ ತಂದಿದ್ದೀನಿ. ಏನಪ್ಪ ಅಂತಂದರೆ ನಾನು ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಸೊ ಅಲ್ಲಿ ನಾನು ರೆಸಿಪಿ ಮಾಡೋಕ್ಕೆ ಹೋಗಿದೆ. ಸೊ ರೆಸಿಪಿ ಮಾಡೋಕ್ಕೆ ಹೋಗಿದ್ದಾಗ ಸೊ ಸಿಹಿ ಕೈ ಚಂದ್ರು ಸಾರ್ ಅವರು ನನಗೆ ಈ ಗಿಫ್ಟ್ ಕೊಟ್ಟಿದ್ದಾರೆ. ಸೊ ಇದು ಏನಿದೆ ಅಂತ ನನಗೂ ಇನ್ನೂ ಗೊತ್ತಿಲ್ಲ, ಓಪನ್ ಮಾಡೋಣ ಅಂತಂದ್ಬಿಟ್ಟು. ಹಾಗೆ ಇದು ಒಂದು ಸ್ವೀಟ್ ಬಾಕ್ಸ್ ಕೊಟ್ಟಿದ್ದಾರೆ. ಮತ್ತು ಬೊಂಬಾಟ್ ಭೋಜನ 3 ಬುಕ್ ಕೊಟ್ಟಿದ್ದಾರೆ. ಅಂದರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 3 ಬುಕ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ಹೋಗ್ಬೇಕಾದ್ರೆ ಯಾವ ರೀತಿ ಇರುತ್ತೆ ಶೂಟಿಂಗು ಅಂತ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇವಾಗ ಇದನ್ನು ಬಿಚ್ಚಿ ನೋಡೋಣ. ತುಂಬ ದಿವಸದಿಂದ ಹೋಗ್ಬೇಕು ಅಂದ್ಕೊಂಡಿದ್ದೆ, ಆಗಲಿಲ್ಲ. ಸೊ ಇವತ್ತು ಟೈಮ್ ಸಿಕ್ತು, ಇವತ್ತು ಹೋಗಿ ಮಾಡಿ ಬಂದೆ. ತುಂಬಾ ಖುಷಿ ಆಯಿತು ಫ್ರೆಂಡ್ಸ್ ನನಗಂತೂ. ಸೊ ಒಳಗಡೆ ನನಗೆ ತೆಗಿಯೋಕ್ಕಾಗಲಿಲ್ಲ. ಸೊ 2 ಕಡೆ ಪ್ಯಾಕಿಂಗ್ ಇರೋದ್ರಿಂದ ನಮ್ಮ ಹಸ್ಬೆಂಡ್ ತೆಗಿತಾ ಇದ್ದಾರೆ. ಸೊ ಹೋಗ್ಬೇಕಾದ್ರೆ ನಾನು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ಟೈಮಿಂಗು ತುಂಬ ಕಮ್ಮಿ ಇರೋದ್ರಿಂದ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಬಂದಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇರೋದು 3:30 to 4:30 ಶೂಟಿಂಗು. ಸೊ ಇಲ್ಲಿಂದ ನಾವು 1:30 ಬಿಡಬೇಕಾಗಿತ್ತು. ಸೊ ಇದೆಲ್ಲ ಮಸಾಲೆ ಐಟಮ್ಗಳು ಕೊಟ್ಟಿದ್ದಾರೆ ನೋಡಿ. ಏನೇನಿದೆ ಅಂತ ತೋರಿಸ್ತಾ ಇದ್ದೀನಿ ಓಪನ್ ಮಾಡಿಬಿಟ್ಟು. ಇದು ಬಂದ್ಬಿಟ್ಟು ಕಸೂರಿ ಮೇಥಿ. ಇದು ಎಲ್ಲದಕ್ಕೂ ಹಾಕ್ಬೋದು, ವೆಜ್ಜು ನಾನ್ ವೆಜ್ಗೆಲ್ಲ. ಮತ್ತು ಇದು ಕಸ್ಟರ್ಡ್ ಪೌಡರು, ಇದನ್ನು ಅಷ್ಟೇ ಸ್ವೀಟ್ ಐಟಮ್ಗೆ ಹಾಕ್ಬೋದು. ಇದು ಬಂದ್ಬಿಟ್ಟು ಕಾರ್ನ್ಫ್ಲೋರ್ ಇದು. ಮತ್ತು ಇದು ಬೇಕಿಂಗ್ ಪೌಡರು, ಅಂದರೆ ಕೇಕ್ಗೆ ಹಾಕೋದು ಎಲ್ಲನೂ. ಇದು ಬಂದ್ಬಿಟ್ಟು ಡ್ರೈ ಜಿಂಜರ್ ಪೌಡರ್ ಇದು. ಹಾಗೆ ಇದ್ರ ಕೆಳಗಡೆ ಬಂದ್ಬಿಟ್ಟು ಗೀ ಕೊಟ್ಟಿದ್ದಾರೆ. ಹಾಗೆ ಇದು ಆಮ್ಚೂರ್ ಪೌಡ್ರ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಮತ್ತು ಇದು ಬಂದ್ಬಿಟ್ಟು ಚೋಲೆ ಮಸಾಲ ಪುಡಿ ಕೊಟ್ಟಿದ್ದಾರೆ, ಶ್ರೀಕೃಷ್ಣ ಅವ್ರದ್ದು ಚೋಲೆ ಮಸಾಲ. ಮತ್ತು ಇದು ಗರಂ ಮಸಾಲ ಪುಡಿ. ಹಾಗೆ ಇದು ರಸಂ ಪುಡಿ ನೋಡಿ. ಇಷ್ಟು ಐಟಮು ಕೊಟ್ಟಿದ್ದಾರೆ. ಸ್ವೀಟ್ ಬಾಕ್ಸು, ಹಾಗೆ 3 ಬುಕ್ಕು, ಇಷ್ಟೆಲ್ಲ ಕೊಟ್ಟಿದ್ದಾರೆ. ಶೂಟಿಂಗ್ ಎಲ್ಲ ಮುಗಿಸ್ಕೊ ಬಂದಿದ್ದಾಗಿದೆ. ಆದರೆ ಯಾವಾಗ ಟೆಲಿಕಾಸ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಅವರು ಹೇಳ್ತೀನಿ ಅಂತ ಹೇಳಿದ್ದಾರೆ. ಟೆಲಿಕಾಸ್ಟ್ ಏನಾದರೂ ಆಯಿತು ಅಂತಂದರೆ ನಾನು ಕಮ್ಯುನಿಟಿ ಹಾಲಲ್ಲಿ ಹಾಕಿರ್ತೀನಿ, ದಯವಿಟ್ಟು ಮಿಸ್ ಮಾಡ್ತೀರಾ, ನೀವು ವಾಚ್ ಮಾಡಿ ಫ್ರೆಂಡ್ಸ್. ಇದನ್ನು నేను బ్రైట్నెస్